ಲೋ ಸೀನಾ, ಇದು ಯಾವ ಥರ ಡ್ಯಾನ್ಸು? ಒಳ್ಳೆ ಕರೆಂಟ್ ಹೊಡೆದಿರೋ ಥರ ಹಳ್ಳಾಡ್ತಾ ಇದೆಯಾ? ನನಗೂ ಗೊತ್ತು ಯಾರ್ಯಾರು ಏನೇನು ಅಲ್ಲಾಡಿಸ್ತಾರೆ ಅಂತ. ಲೋ, ಈ ಮೀನಿನ ಬಗ್ಗೆ ಏನೋ ಗೊತ್ತು ನಿನಗೆ? ಹಾಂ, ಮೀನನ ಯಾವುದು ನೀರಲ್ಲಿರುತ್ತಲ್ಲ, ಕೆರೆಯಲ್ಲಿರುತ್ತಲ್ಲ ಆ ಮೀನನ? ಲೋ, ನಾನು ಆ ಮೀನಿನ ಬಗ್ಗೆ ಹೇಳ್ತಾ ಇಲ್ಲ, ನಾನು ನನ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಆ ಮೀನಿಗೂ ನಿನಗೂ ಏನಷ್ಟು ದೊಡ್ಡ ಅಜಗಜಾಂತರ ವ್ಯತ್ಯಾಸ ಇಲ್ಲ ಬಿಡ. ಅರೆ ಹೌದಾ? ಹೇಗೆ ಅಂದರೆ ಆ ಮೀನು ನೀರು ಕೆರೆಗಳಲ್ಲಿರುತ್ತೆ, ಈ ಮೀನ ತಿಪ್ಪೆಲಿರ್ತಾಳೆ. ಲೋ ಸೀನಾ, ನನ್ನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಏನು ಕೆಸರಲ್ಲಿ ಇರ್ತೀಯ? ಬೇಡ. ಬೇಕು. ಏನು ಹೆಲ್ಪ್ ಬೇಕು. ಇದು ನನ್ನ ಲೆವೆಲ್ ಅಂದರೆ ನೋಡ್ದ, ಕೊಚ್ಚಲ್ಲಿ ಇರೋ ಮೀನೇ ನಿನ್ನ ಗತಿ ಆಯಿತು. ಏನು ಮಾಡ್ತೀಯ? ನಿನ್ನ ಲೆವೆಲ್ ಏನೊಂದು ಗೊತ್ತು, ಕಾರ್ಯವಸಿ ಕತ್ತೆ ಕಾಲು ಹಿಡಿಬೇಕಲ್ಲ. ಏನಂದೆ? ಏನೂ ಇಲ್ಲ, ನನಗೆ ನಿನ್ನ ಹೆಲ್ಪ್ ಬೇಕು ಅಂದೆ. ಹೆಲ್ಪಾ? ಏನು ಅದು? ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಕಣೆ ಮೀನಾ, ಆ ಬಲೆಯಿಂದ ನೀನೇ ನನ್ನ ಬಚಾವ್ ಮಾಡಬೇಕು. ಎಲ್ಲಿ ಸಿಕ್ಕಾಕೊಂಡಿದ್ಯಾ? ಬಾಲೆನೇ ಕಾಣಿಸ್ತಾ ಇಲ್ವೆಲ್ಲೋ? ನಾನು ಬಲೆಯಲ್ಲಿ ಸಿಗಾಕೊಂಡಿಲ್ಲ, ನಮ್ಮ ಅಪ್ಪನ ಕೈಯಲ್ಲಿ ತಗಲಾಕೊಂಡು ಸಿಗಾಕೊಂಡಿದ್ದೀನಿ. ಸರಿ, ಅಂತ ತಪ್ಪು ಏನು ಮಾಡಿದೆ ನೀನು? ತಪ್ಪು ನಾನು ಯಾಕೆ ಮಾಡಲಿ ಮೀನಾ? ಮೊದಲು ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಅಪ್ಪ ಅಂದರೆ ಹೇಗಿರಬೇಕು? ಅಪ್ಪ ಅಂದರೆ ಅಪ್ಪನ ಥರ ಇರಬೇಕು. ಅಪ್ಪ ಅಂದರೆ ಅಪ್ಪನ ಥರನೇ ಇರ್ತಾರೆ, ನನಗೂ ಗೊತ್ತು. ಮಕ್ಕಳನ್ನ ಹೇಗೆ ನೋಡ್ಕೋಬೇಕು? ಹೇಗೆ ಅಂದರೆ ಸಣ್ಣ ಮಗು ಆಗಿದ್ದಾಗಿಂದ ಹಿಡ್ದು ದೊಡ್ಡವನಾಗೋ ತನಕ ಈ ಮಿಲಿಟ್ರಿ ಆಫೀಸರ್ ಇರ್ತಾರಲ್ಲ ಆ ಥರ ಸ್ಟ್ರಿಕ್ಟ್ ಆಗಿರಬೇಕು. ಮಗ ಏನಾದ್ರು ತಪ್ಪು ಮಾಡಿದರೆ ಬೆಲ್ಟ್ ತಗೊಂಡು ಹಿಂದೆ ಮುಂದೆ ನೋಡ್ತಾರೆ ಬಾರಿಸ್ಬೇಕು ಅಂತ ಏಟ್ ನಾನು ತುಂಬ ತಿಂದಿದ್ದೀನಿ. ಅದು ಅಷ್ಟೇ ಅಲ್ಲ ಕಣೋ, ಮಗ ವಯಸ್ಸಿಗೆ ಬಂದಾಗ ಅವನ್ನ ಫ್ರೆಂಡ್ ಥರ ನೋಡ್ಕೋಬೇಕು. ಅದೇನೆ ನಾನು ಅಂದ್ಕೊಂಡೆ. ನಾನು ನಮ್ಮ ಅಪ್ಪನ ಫ್ರೆಂಡ್ ಥರ ಟ್ರೀಟ್ ಮಾಡಿ ಏನೋ ಒಂದು ಕೇಳಿ ಸರಿಯಾಗಿ ಉಗಿಸ್ಕೊಂಡೆ, ತಗಲಾಕೊಂಡೆ. ಹೌದಾ? ಅಂಥದ್ದು ಏನೋ ಕೇಳಿದೆ. ಅವತ್ತು ಫ್ರೆಂಡ್ಸ್ ಯಾರು ಜೊತೆಗಿರಲಿಲ್ಲ, ವೆದರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತು, ಅದಕ್ಕೆ ಎಣ್ಣೆ ಹೊಡಿಬೇಕು ಅಂತ ಅನ್ನಿಸ್ತು. ಅದಕ್ಕೇನು ಮಾಡಿದೆ, ಅಪ್ಪನ ಹತ್ರ ಹೋಗಿ ಮಚ್ಚ ಬಾ ಮಚ್ಚ, ವೆದರ್ ತುಂಬ ಸಪೋರ್ಟ್ ಮಾಡ್ತಿದ್ದೆ, ಎಣ್ಣೆ ಹೊಡಿಯೋಣ ಅಂತ ಹೇಳ್ದೆ. ಏನು ನಾನು ಮಾಡಿದ ತಪ್ಪಲ್ಲ, ಗಣಗೋರ ತಪ್ಪು. ಅಯ್ಯೋ, ಇಲ್ಲಿ ಟ್ವಿಸ್ಟ್ ಕೇಳು ನೀನು. ಏನ್ ಟ್ವಿಸ್ಟು? ಎಣ್ಣೆ ಹೊಡೆಯೋಣ ಮಚ್ಚ ಅಂದಿದ್ದಕ್ಕೆ ನಮ್ಮ ಅಪ್ಪ ಕ್ಯಾಪಾಲು ಕೇಳಿ ಹೊಡೆದ್ಬಿಟ್ರು. ಸರಿಯಾಗಿ ಮಾಡಿದ್ದಾರೆ. ಅಪ್ಪ ಅಂದ್ರೆ ಏನೋ ಅಂದ್ಕೊಂಡಿದ್ಯಾ? ಅಯ್ಯೋ, ಕೆಪಾಲು ಕುಡ್ದು ಎಣ್ಣೆ ತರ್ಲಂತ ಪ್ರಶ್ನೆ ಕೇಳ್ತೀಯಾ? ಹೋಗಿ ಎಣ್ಣೆ ತಗೋಬಾ ನಾಲಾಯ್ಕ್ ನನ್ನ ಮಗ ಅಂತ ಹೇಳ್ಬಿಟ್ರು. ಅಂದ್ರೆ ನಿಮ್ಮ ಅಪ್ಪ ಫ್ರೆಂಡ್ ಅಲ್ಲ ಕಣೋ, ನಿನಗೆ ಬೆಸ್ಟಿ. ಈಗ ನನ್ ಗೆಲ್ಗೆ ಹೋಗೋಕ್ಕೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಕಣೆ. ಎಲ್ಲೋದ್ರು ನನ್ನ ಜೊತೆಲೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಪ್ಪ. ಏನು, ಎಲ್ಲಿಗೆ ಹೋದ್ರು ಜೊತೆಗೆ ಬರ್ತಾರೆ? ಯಾಕೋ? ನನ್ಗೇನು ಗೊತ್ತು, ಫ್ರೆಂಡ್ಸ್ ಜೊತೆ ಹೋದ್ರು ಬರ್ತೀನಿ ಅಂತ ಹೇಳ್ತಾರೆ, ಲಾಂಗ್ ರೈಡ್ ಹೋದ್ರು ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಹೊರಟ್ರು ನನ್ನ ಹಿಂದೆನೆ ಬೆನ್ನಕ್ಕೆ ಬಿದ್ದುಬಿಟ್ಟಿದ್ದಾರೆ. ಮಾಡಿದ್ದು ಮಾರಯ್ಯ ಅಂತಾರಲ್ಲ, ಹಂಗಾಯ್ತು. ಅಲ್ಲ, ಅವತ್ತು ಮುಚ್ಕೊಂಡು ಮಲ್ಗೋದ್ ಬಿಟ್ಟು ಎಣ್ಣೆ ಹೊಡಿಯೋಣ ಬಾ ಅಂತ ಯಾಕೆ ಕರ್ದೆ? ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಈಗ ನನಗೆ ಈ ಬಲೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನೀನೇ ಏನಾರು ಐಡಿಯಾ ಕೊಡು. ನಾನು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗ್ಬೇಕು. ನಿಮ್ಮಪ್ಪ ಬೆಸ್ಟ್ ಫ್ರೆಂಡ್ ಅಲ್ವಾ, ಜೊತೆಗೆ ಕರ್ಕೊಂಡು ಹೋಗ್ಬೋದಲ್ವಾ? ಅಪ್ಪ ಅಂದರೆ ಫ್ರೆಂಡು ಅಂತ ನೀನು ತಾನೇ ಹೇಳಿತು. ಸೊ ಫ್ರೆಂಡು ಅಂದ್ಕೊಂಡು ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಬೋದಪ್ಪ. ಅಯ್ಯೋ ಮೀನಾ, ನನಗೆ ಸಾಕಾಗಿ ಹೋಗಿದೆ. ಈಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಿಮ್ಮ ಬೆಸ್ಟಿ ಇದಾರಲ್ಲ, ಅವ್ರಿಗೆ ಹೇಳು, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾರೆ. ಅಯ್ಯೋ, ಈಗ ಅವರೇ ದೊಡ್ಡ ಪ್ರಾಬ್ಲಮ್ ಆಗಿದ್ದಾರೆ. ಈಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಚೆ ಟ್ರಿಪ್ ಹೋಗ್ಬೇಕು ಅಂತ ಕೂತಿದ್ದೀವಿ. ನಮ್ಮ ಅಪ್ಪ ನಾನು ಬರ್ತೀನಿ ಅಂತ ತುದಿಗಾಲ ನಿಂತವ್ರೆ. ಪಾಪ ಅಪ್ಪಂಗೂ ಆಸೆ ಇರಲ್ವಾ, ಜೊತೆ ಕರ್ಕೊಂಡು ಹೋಗು. ಅಯ್ಯೋ ಮೀನಾ, ನಮ್ದೇನಾರು ಫ್ಯಾಮಿಲಿ ಟ್ರಿಪ್ ಆಗಿರೋ ಜೊತೆಗೆ ಕರ್ಕೊಂಡು ಹೋಗ್ತಿದ್ವಿ. ಇದು ನಾವು ಫ್ರೆಂಡ್ಸ್ ಹೋಗ್ತಾ ಇರೋದು. ಇದರಿಂದ ಹೇಗಾರು ನನ್ನನ್ನು ಬಚಾವ್ ಮಾಡೆ. ಸೀನಾ, ಈ ಫ್ರೆಂಡ್ಸು ಟ್ರಿಪ್ನ ಯಾವಾಗಿದ್ರು ಕ್ಯಾನ್ಸಲ್ ಮಾಡೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಅಪ್ಪನೇ ಹೊರಗೆ ಟೂರ್ ಕರ್ಕೊಂಡು ಹೋಗ್ಬಿಡು. ಖಿಲಾಡಿ ಜೋಡಿ.